ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್. ದಿವ್ಯ ಶರದಿಂದ ಕತ್ತರಿಸಲ್ಪಟ್ಟ ವೃಷಕೇತುವಿನ ಶಿರವು ನಭೋಮಂಡಲಕ್ಕೆ ಚಿಮ್ಮಿ ನಂತರ ನರನ ಬಳಿಗೆ ನಾರಾಯಣ, ಮುಕುಂದ, ಮಾಧವ, ಮಧುಸೂದನ ಎನ್ನುತ್ತಾ ವೇಗದಿಂದ ಬಿದ್ದಿತು. ಕರ್ಣಜನ ಶಿರವನ್ನ ಕಂಡು ವಜ್ರಾಘಾತದಿಂದ ಕಲಿಪಾರ್ಥ ದುಃಖಿಸಿದ, ಚಿಂತಿಸಿದ. ವೀರರಸದ ಛಾಯೆಯಿಂದ ಕೂಡಿದ ಆತನ ಶಿರವನ್ನು ಎತ್ತಿ ಅದರ ಹಣೆಗೆ ತನ್ನ ಹಣೆಯನ್ನು ತಾಗಿಸಿ ದುಃಖಿಸುತ್ತಿದ್ದ ಅಶ್ರು ತರ್ಪಣವನ್ನು ಗೈದ ಅರ್ಜುನ. ಮಗನೆ ನೀನೆಂತು ಮಡಿದೈ ಕೃಷ್ಣರಾಯಂಗೆ ಸೊಗಸಾದುದೇ ನಿನ್ನಳಿವು. ಧರ್ಮತನಯಂಗೆ ಮೊಗೆದೊರ್ಪ ಸುತರುಂಟೆ ನೀನಿಲ್ಲದೆ ಏನೆಂದಳಲ್ವಳೈ ಕುಂತಿ. ನಿನಗೆ ಪಗೆಯೆಂದು ಕೊಂದೆವು ಅಗ್ರಜನನು ಯಮಗಾತ ನಿಮ್ಮಿಗಿಲೆಂದು ಕಂಡಿಹೆವಲೈ ನಿನ್ನನು. ಐವರ್ಗೆ ಸುಗತಿಗುಡು ಆತ್ಮಭವರು ಇರ್ದ ಪರೆಪೇಳು ಎಂದು ಹಳವಳಿಸಿದಂ ಪಾರ್ಥನು. ವೀರಪಾರ್ಥನು ದುಃಖದಿಂದ, ಕರ್ಣಕುಮಾರ, ವೀರ ಮರಣವನ್ನಪ್ಪಿದೆಯಾ? ಇದು ಶ್ರೀಕೃಷ್ಣನಿಗೆ ಪ್ರಿಯವಾಯಿತೇ ಎಂದು ಮರುಗುತ್ತಿದ್ದಾನೆ. ಇದರ ಹಿಂದೆ ಒಂದು ವಿಶೇಷವಾದ ಅರ್ಥವಿದೆ. ಪಾಂಡವರ ಪ್ರತಿಯೊಂದು ಆಗುಹೋಗುಗಳಿಗೆ ಪ್ರಪಂಚದೊಡೆಯ ಪುರುಷೋತ್ತಮ ಶ್ರೀಕೃಷ್ಣನ ಕೈವಾಡ ಇದ್ದೇ ಇರುತ್ತದೆಂಬುದು ಧ್ವನಿ. ಇದರೊಂದಿಗೆ ಧರ್ಮರಾಯನಿಗೆ ಹೇಗೆ ನಾನು ಮುಖ ತೋರಿಸಲಿ? ಹಗೆಯ ಮಗನೆಂದು ತಿರಸ್ಕರಿಸಬೇಡವೆಂದು ಕುಂತಿ ಹೇಳಿದ್ದಳು. ಹಿರಿಯನಾದ ಅಣ್ಣನ ಮಗನಲ್ಲವೇ ಎಂದು ಒಂದೇ ಸವನೆ ರೋಧಿಸತೊಡಗಿದ್ದಾನೆ ಕಲಿಪಾರ್ಥ. ಸಾಲದೆ ಮಹಾ ಆಹವದೊಳಭಿಮನ್ಯು ಮಡಿದ ಅಳಲ್ ಬಾಲಕಂ ನೀ ನಿರ್ದೊಡೇನ ಕಟ ಕಣ್ಣ ಮುಂದೆ ಆಲಿಸೈ ತನ್ನ ಮಾತಂ ನುಡಿಸಲಾಗದೆ ನೋಡೆನ್ನ ನಾದರದೊಳು. ಪಾಲಿಸೈ ತುರಗಮಂ ಮಂದಿಯಂ ನಡೆಸಿನ್ನು ಇನ್ನು ಮೇಲನುದ್ಯೋಗಮಾವುದು ಕಂದ ನಿನ್ನ ಗುಣಶೀಲಮಂ. ಭೂಪನೊಳ್ ಬಂಡಿಪ ವೃಕೋದರಂಗೆ ಏನೆಂಬೆನು ಸಿರೆಂದನು. ಕ್ಷತ್ರಿಯರ ಗುಣವೇ ಹಾಗೆ. ಯಾರಲ್ಲಿ ಪೌರುಷವಿದೆಯೋ ಆತ ಶತ್ರುವಾಗಿದ್ದರೂ ಕೂಡ ಸರಿ, ಆತನನ್ನು ಹೊಗಳುವಂತಹ ಮಹಾ ಔದಾರ್ಯ ಅವರಲ್ಲಿ ನಾವು ಕಾಣಬಹುದು. ಅರ್ಜುನ ನೆನೆಸಿಕೊಳ್ಳುತ್ತಿದ್ದಾನೆ, ಜರುಗಿದಂತಹ ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರಿಂದ ನಿರ್ಮಿಸಲ್ಪಟ್ಟಿರುವಂತಹ ಚಕ್ರವ್ಯೂಹವನ್ನು ಏಕಾಂಗಿಯಾಗಿ ಹೊಕ್ಕು ಕೆರಳಿದ ಕೇಸರಿಯಂತೆ ಹೋರಾಡುತ್ತಿರುವಾಗ ಮೋಸದಿಂದ ಮಡಿದ ವೀರ ಅಭಿಮನ್ಯುವಿನ ಮರಣವನ್ನು ನಿನ್ನ ಸಾಮೀಪ್ಯದಿಂದ, ಅಂತಂದರೆ ಕರ್ಣಜನ ಸಾಮೀಪ್ಯದಿಂದ ಮರೆಯುತ್ತಿದ್ದೆ. ನಿನ್ನ ಪೌರುಷವನ್ನು ಮೆಚ್ಚಿ ಹೊಗಳುತ್ತಿರುವ ಭೀಮನಿಗೆ ನಾನೇನು ಉತ್ತರ ಕೊಡಲಿ? ಎಲ್ಲಿ ವೃಷಕೇತು ಎಂದರೆ ನಾನೇನು ಹೇಳಲಿ?
ಹೇಳು ಕಂದ ಹೇಳು ಎಂದು ಪೌರುಷದ ಅಗ್ರಗಣ್ಯನಾದ ಅರ್ಜುನನು ಈ ರೀತಿ ದುಃಖದಿಂದ ಅಳುತ್ತಿದ್ದಾನೆ. ಇದಕ್ಕೆ ಕಾಲವೇ ಉತ್ತರಿಸಬೇಕು. ಭ್ರಮೆಯು ಬಂದು ಆತನನ್ನು ಆವರಿಸಿಕೊಂಡಿದೆ. ಮೂಗಿಲ್ಲದಾನನಂ ಲಿಂಗಮಿಲ್ಲದ ಪೀಠಂ ಆಗಿರದೆ ಪಾಂಡವರ ಸಿರಿಯಿನ್ನು ನೀನಿಲ್ಲದಾಗ ನಿನ್ನ ಅದಟಿಂದೆ ಯೌವನಶ್ವ ಅನುಸಾಲ್ವರ ಸಖ್ಯಮಾದುದೆ ಮಗೆ ಯಾಗಮಹುದು ಅರಸಂಗೆ ನಿನ್ನಿಂದ ನೀಂಪದ್ದು ಕಾಗೆ ಗೊಡಲಂ ಕೊಟ್ಟು ರಣದೊಳೆನ್ನಂ ಬಿಟ್ಟು ಪೋಳಲಪ್ಪುದೆ ತಂದೆ ವೃಷಕೇತು ಪೇಳೆಂದು ಮರುಗಿದಂ ಸವ್ಯಸಾಚಿ. ಸುಂದರ ವದನಕ್ಕೆ ನಾಸಿಕವಿಲ್ಲದಿದ್ದರೆ, ಭವ್ಯವಾದ ದೇವಾಲಯದಲ್ಲಿ ಲಿಂಗವೇ ಇಲ್ಲದಿದ್ದ ಮೇಲೆ ಎಲ್ಲವೂ ವ್ಯರ್ಥ ಎಂಬ ಹೋಲಿಕೆಯನ್ನು ಕವಿ ಇಲ್ಲಿ ಕೊಡುತ್ತಿದ್ದಾನೆ. ಅಂತಂದರೆ ವೃಷಕೇತು ಇಲ್ಲದಿದ್ದರೆ ಪಾಂಡವರಲ್ಲಿ ಎಷ್ಟು ಐಶ್ವರ್ಯ ಇದ್ದರೇನು, ಎಂತಹ ಪಟುಭಟರಿದ್ದರೇನು. ನೀನೇ ಇಲ್ಲದಿದ್ದ ಮೇಲೆ ಪಾಂಡವರ ಐಶ್ವರ್ಯಕ್ಕೆ ಯಾವ ಬೆಲೆ ಇದೆ, ಎಷ್ಟು ಯೋಧರಿದ್ದರೇನು. ನನ್ನನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಹೋಗೆಂದರೆ ನನ್ನನ್ನು ಬಿಟ್ಟು ಯಮಪುರಿಗೆ ಹೋದೆಯಾ? ನಾನು ನಿನಗೆ ಹೇಳಿದ್ದೆ, ನಾನೊಬ್ಬನೇ ಕಾದಾಡುತ್ತೇನೆ, ನೀನು ಧರ್ಮಜನಿಗೆ ಈ ವಿಚಾರವನ್ನು ತಿಳಿಸು ಎಂದು. ಆದರೆ ವಿಧಿ ನಿನ್ನನ್ನು ಇಲ್ಲಿಯೇ ಉಳಿಸುವಂತೆ ಮಾಡಿ ಕೊನೆಗೆ ತನ್ನ ಬಳಿಗೆ ಕರೆಸಿಕೊಂಡಿತೇ ಎಂದು ಒಂದೇ ಸವನೆ ಅರ್ಜುನನು ದುಃಖಿಸತೊಡಗಿದ್ದಾನೆ. ಈ ಪರಿಯೊಳ ವೃಷಧ್ವಜನ ತಲೆ ಪಿಡಿದು ಅವನ ರೂಪ ಗುಣ ಶೀಲಮಂ ನೆನೆದು ಶೋಕ ಪ್ರಳಾಪದಿಂ ನರಳುತ್ತಿರಲು ಅತ್ತ ಕರ್ಣಸುತ ನಟ್ಟೆ ಬಂದಪ್ಪಳಿಸಲು ಧೂಪಿಸಿ ಧರೆಗೆ ಬಿದ್ದೊಡನೆ ಒಡನೆ ಮೂರ್ಛೆ ತಿಳಿದೆದ್ದು ಚಾಪದ ಕೊನೆಗೆ ಮೊಗವನಿಟ್ಟೋರೆಯಾಗಿ ನಿಮ್ದು ಆಪಾರ್ಥನಂ ನೋಡಿ ನಸು ನಗುತೆ ಚಿತ್ರಾಂಗದಯ ತನುಜ ನಿಂತೆಂದನು. ಪುತ್ರಶೋಕಂ ನಿರಂತರಂ ಸಹಜವಲ್ಲವೇ? ಅರ್ಜುನನಿಗೆ ಅಳಿದ ಅಭಿಮನ್ಯುವನ ನೆನಪೂ ಕಾಡುತ್ತದೆ. ಅದರೊಂದಿಗೆ ಕರ್ಣಸುತ ಶತ್ರುವಿನ ಮಗನಾದ್ದರಿಂದ ಆತನನ್ನು ರಕ್ಷಿಸಲಿಲ್ಲವೆಂಬ ಕುಹಕಗಳು ನಿಂದೆಗಳಿಗೆ ಹೆದರುತ್ತಾ ಆತನ ಗುಣಗಾನವನ್ನು ಮಾಡುತ್ತಾ ಭ್ರಮಾಲೋಕದಲ್ಲಿ ಚಿಂತಾ ಸಾಗರದಲ್ಲಿ ಮುಳುಗಿದ ಪಾರ್ಥನನ್ನು ಪಾರ್ಥ ಸುತ ಗೆಲುವನ್ನು ಹೊರಸೂಸುತ್ತ ಕರೆದು ನಿಂದನೆಯ ನುಡಿಗಳನ್ನಾಡುತ್ತಿದ್ದಾನೆ. ಆಗ ಎಲೆ ಪಾರ್ಥ, ವೈಶ್ಯ ಸಂಭವರು ಆವಹೆವು ನಿಮ್ಮ ಬಲ ಸಮಾಜದೊಳ್ ಅಂಬುಗಳ ಪಸರಮಂ ಹರಹಿ ಗೆಲವಿನಗ್ಗದ ಲಾಭಮಂ ಪಡೆದೆವು ಅದಟರ ಶಿರಂಗಳಂ ಕೊಂಡೆ ಬರಿಸಿ ಕಲಿಗಳೈ ತಂದು ಜೀವಕ್ಕೆ ಸಂಚಕಾರಮಂ ಸಲೆ ಬೇಡಿದೊಡೆ ಕೊಟ್ಟೆವು ಇಚ್ಛೆಯುಳ್ಳೊಡೆ ನಿನ್ನ ತಲೆಯ ಬೆಳಗಿದೆ ಸಾಹಸ ದ್ರವ್ಯಂ ಎನ್ನೊಳ್ ಎಂದಾರ್ಜುನಿ ಪಚಾರಿಸಿದನು. ಇಲ್ಲಿ ಕವಿ ವ್ಯಾಪಾರಿಯ ಪರಿಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಾನೆ. ಬಬ್ರುವಾಹನ ಅರ್ಜುನನ್ನ ಕರೆದು, ಎಲ್ಲವೋ ಪಾರ್ಥ, ನಮ್ಮನ್ನು ವೈಶ್ಯರು ಎಂದು ನಿಂದಿಸಿದೆಯಾ? ಆದರೂ ಚಿಂತೆ ಇಲ್ಲ. ಈಗ ನೋಡು, ನಾವು ಮಾರಾಟ ಮಾಡುವ ವಸ್ತುಗಳೆಂದರೆ ಶಸ್ತ್ರಾಸ್ತ್ರಗಳನ್ನು, ಅದಕ್ಕೆ ವಿನಿಮಯ ಗೆಲುವು. ಆಗ ವಸ್ತು ವಿನಿಮಯ ಪದ್ಧತಿ ಇತ್ತು ಎಂಬುದನ್ನು
ನಾವು ತಿಳಿದುಕೊಳ್ಳಬೇಕು. ಅದನ್ನು ನಿಮ್ಮಿಂದ ಪಡೆಯುತ್ತೇವೆ. ಮತ್ತೆ ನಾವು ನಿಮ್ಮಿಂದ ಪಡೆದುಕೊಳ್ಳುವ ವಸ್ತುಗಳೆಂದರೆ ನಿಮ್ಮ ಯೋಧರ ಶಿರಗಳನ್ನು, ಅಂದರೆ ನಾವು ಆಯುಧಗಳನ್ನು ಕೊಡುತ್ತೇವೆ, ನಿಮ್ಮ ಯೋಧರ ಶಿರಗಳನ್ನು ಪಡೆಯುತ್ತೇವೆ. ಅಂದರೆ ನಿಮ್ಮ ವೀರರ ತಲೆ. ಇನ್ನು ವ್ಯಾಪಾರಕ್ಕೆ ಸಂಚಕಾರ ಬೇಕೆಂದರೆ ಅದನ್ನು ಕೊಡುತ್ತೇವೆ. ಅದು ಜೀವ ಸಂಚಕಾರ, ಅಂದರೆ ನಿಮ್ಮ ಯೋಧರ ಜೀವಕ್ಕೆ ಸಂಚಕಾರ ತರುತ್ತೇವೆ ಎಂಬ ಅರ್ಥ. ಇಷ್ಟೇ ಅಲ್ಲ, ನಿನ್ನ ತಲೆಗೂ ಬೆಲೆ ಕಟ್ಟುತ್ತೇವೆ. ಅದು ಸಾಹಸ ದ್ರವ್ಯ. ಸಾಹಸ ದ್ರವ್ಯದಿಂದ ನಿನ್ನ ತಲೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂಬ ವ್ಯಾಪಾರದ ಭಾಷೆಯಲ್ಲಿ ಚಿತ್ರಾಂಗದೆಯ ಮಗನಿಂದ ಮಾತನಾಡಿಸುತ್ತಾನೆ ಲಕ್ಷ್ಮೀಶ. ಇವರೊಳೇನಹುದಿನ್ನು ವೀರನೀ ಕರ್ಣಸುತನು, ಇವನ ತಲೆಯಂ ಸಮರ್ಪಿಸು ಮಹಾದೇವಂಗೆ, ತವೆರುಂಡ ಮಾಲೆಯುಳ್ ಪೂಜ್ಯಮಾಗಿಹುದು, ಈಶ್ವರ ಪ್ರೀತಿಯಹುದು ನಿನಗೆ. ಶಿವನಂದು ಪಾಶುಪತ ಬಾಣಮಂ ಕೊಟ್ಟುದಿಲ್ಲವೇ, ನಿಜ ಸ್ವಾಮಿಯಂ ಮರೆದ ಪರೇ, ಸಾಕು ಇದರ ಬವಣೆಯೇತಕೆ ನಮಗೆ, ಕಾದುವೆಯೋ ತುರಗಮಂ ಬಿಟ್ಟಪೆಯೋ ಪೇಳೆಂದನು. ವೃಷಕೇತುವಿನ ಹೆಣದೊಂದಿಗೆ ದುಃಖಿಸುತ್ತಿರುವ ಭ್ರಮೆಯಲ್ಲಿರುವ ಅರ್ಜುನನನ್ನ ಮತ್ತೆ ಮತ್ತೆ ಟೀಕಿಸುತ್ತಾ ಕಟು ಮಾತುಗಳನ್ನಾಡುತ್ತಾ ಆ ನಿರ್ಜೀವ ತಲೆಯನ್ನು ಹಿಡಿದುಕೊಂಡು ರೋಧಿಸಿದರೆ ಬಂದ ಭಾಗ್ಯವೇನು? ಅದನ್ನು ಈಶ್ವರನಿಗೆ ಅರ್ಪಿಸು. ಆತನ ರುಂಡಮಾಲೆಯಲ್ಲಿ ಅದಕ್ಕೆ ಸ್ಥಾನ ಸಿಗಲಿ. ಅಂದು ಕೈಲಾಸಗಿರಿಗೆ ತೆರಳಿ ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ಯಲ್ಲ, ಅದಕ್ಕೆ ದೇವಋಣವನ್ನಾದರೂ ತೀರಿಸು ಎಂದು ಉರಿಯುವ ಕುರುವಿಗೆ ಉಪ್ಪು ಹಾಕಿದಂತೆ ಮೂದಲಿಸುತ್ತಾನೆ. ಮತ್ತೆ ಕೇಳುತ್ತಾನೆ, ನನಗೆ ನಿನ್ನ ಗೊಡವೆ ಬೇಡ, ಈಗ ಸಮರಕ್ಕೆಣೆಯಾಗುವೆಯೋ ಇಲ್ಲ ಹರಿಯನ್ನು ಬಿಟ್ಟು ತೆರಳುವೆಯೋ ಹೇಳು ಎಂದು ಕೇಳಿದಾಗ, ನೋಡಿದಂ ತಿರುಗಿ ಕಣ್ಣಾಲಿಗಳ್ ಕೆಂಪಡರೆ, ಮಾಡಿದಂ ಕೋಪಮಂ ಧೈರ್ಯದಿಂದ ಅಳಲನು ಈಡಾಡಿದಂ, ಕಣ್ಣ ಜನ ಶಿರವನಲ್ಲಿರಿಸಿದಂ ಕೊಂಡನುರು ಕಾರ್ಮುಕವನು, ತೀಡಿದಂ ಜೇಗೈದು ತಿರುವಿನೊಳ್ ಬಾಣಮಂ ಪೂಡಿದಂ ತೆಗೆದೆಚ್ಚು, ರುಧಿರ ಪ್ರವಾಹಮಂ ತೋಡಿದಂ ಬಬ್ರುವಾಹನನ ಸರ್ವಾಂಗದೊಳ್, ಕಲಿಪಾರ್ಥನ ಕ್ಷಣದೊಳು. ದುಃಖಿಸುತ್ತಿರುವಂತಹ ಅರ್ಜುನನಿಗೆ ಈತನ ಮಾತುಗಳು ಕೂರ್ಗಣೆಯಂತೆ ಕೇಳಿಸಿದವು. ಮಣಿಪುರದ ಅರಸನ ಮೂದಲಿಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಮಧ್ಯಮ ಪಾಂಡವನ ಅಭಿಮಾನ ಎಡೆಯೆತ್ತಿತು. ಉಸುಗುಡುತ್ತ ಕಣ್ಣುಗಳಿಂದ ಕೆಂಡಗಳು ಕಾರಲ್ಪಟ್ಟವು. ದೃಢಚಿತ್ತನಾದ ಸವ್ಯಸಾಚಿ ಶಿರವನ್ನು ಬಿಸುಡಿ ಸಿಟ್ಟಿನಿಂದ ಶರಗಳ ಅನುಸಂಧಾನಕ್ಕೆ ಮುಂದಾಗಿ ಮಣಿಪುರದ ಅರಸನ ಅಂಗಾಂಗಗಳನ್ನು ಆಯುಧಗಳಿಂದ ತೋಡಿ ತೋಡಿ ಕೆಂಬಣ್ಣ ಹೊರಚೆಲ್ಲುವಂತೆ ಮಾಡಿ ಯುದ್ಧ ಪ್ರಾರಂಭಿಸಿದ. ಮೈ ಸಿರಿಯ ಅಳಲ್ಗೆ ಅಳಿವುಲೆ ಸಾಯ್ತು, ಪಗೆಯ ಮಗನೈಸಲೇ ಕರ್ಣಜಂ, ಸಾಕಿವೇತಕ್ಕೆ ಬರಿದೆ ವೈಸಿಕದ ಬಾಣ ಪ್ರಯೋಗಗಳು, ಇಂದ್ರಕೀಲದೊಳು ಉಮಾಕಾಂತ ನಿಮ್ದೆ, ಕೈಸಾರ್ಧ ಸಾಯಕವನುಗಿ ಎನುತ ಪಾರ್ಥನಂ ಪೈ ಸರಿಸದೆಚ್ಚನು, ಈ ಬಬ್ರುವಾಹನಂ ಕಣೆಗೈದು ಎಸದು ನಭೋವಲಯಮೆನೆ, ಕವಿದುವಂಬುಗಳ್ ದೇವತತಿ ಬೆರಗಾಗಲು.
ಇಲ್ಲಿ ಕವಿಯ ಹೋಲಿಕೆ ಕಲ್ಪನೆ ಅತ್ಯದ್ಭುತವಾಗಿದೆ. ಸಾಮಾನ್ಯವಾಗಿ ಭೂಮಿಯನ್ನು ಆಯುಧಗಳಿಂದ ತೋಡುತ್ತೇವೆ, ಆದರೆ ಇಲ್ಲಿ ಶರೀರವನ್ನೇ ತೋಡಿದರು, ಗಾಯಗೊಳಿಸಿದರು. ಚಿತ್ರಾಂಗದೆಯ ಸುತ ಹೇಳುತ್ತಾನೆ, ಇದೇನು ಮೈಗೆ ಹಚ್ಚ ಹೊಯ್ಯುತ್ತಿರುವೆಯ? ನಿನಗೆ ಸತ್ಯವಾಗಿಯೂ ವೃಷಕೇತುವಿನ ಸಾವಿನಿಂದ ದುಃಖವಾಗಿಲ್ಲ, ಏಕೆಂದರೆ ನಿನ್ನ ಬದ್ಧ ವೈರಿಯ ಮಗನಲ್ಲವೇ? ತೋರಿಕೆಗೆ ನೀನು ಅಳುತ್ತಿರುವೆ. ನಿಜವಾಗಿಯೂ ನಿನಗೆ ನನ್ನ ಮೇಲೆ ಸೇಡಿನ ಭಾವವಿದ್ದರೆ ಶಿವನಿಂದ ಪಡೆದ ದಿವ್ಯಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಪಂಥಾಹ್ವಾನ ನೀಡುತ್ತಾನೆ. ಇಲ್ಲಿ ಈ ವಿವರಣೆ ಎಷ್ಟು ಅದ್ಭುತವಾಗಿದೆ ಎಂದರೆ ಆ ಕವಿಯ ಕಲ್ಪನೆಗೆ ನಾವು ತಲೆಬಾಗಲೇಬೇಕು. ಇಂತಹ ಪೌರುಷದ ಸುಪುತ್ರ, ಎಂತಹ ಅದ್ಭುತದ ಕವಿ ಕಲ್ಪನೆ! ಇದಕ್ಕೆ ದೇವತೆಗಳು ಬೆರಗಾಗಿ ನೋಡುತ್ತಾ ನಿಂತಿದ್ದಾರೆ. ಮತ್ತೆ ಅವು ಮಸುಳ್ವಂತೆ ನರನಾರ್ದು ತೆಗೆದಿಸಲ್ ಪೆತ್ತುವು ಸರಳ್ಗಳು ಒಂದೊಂದಯುತ ನಿಯುತಮಂ ಪತ್ತುವು ನಭಸ್ಥಳಕ್ಕೆ ಕೊಂಡುರಿಪು ಸೇನೆಯಂ ತಾರೆಗಳನ್ನು ಉದುರಿಸಿದವು ಕಿತ್ತುವು ಕುಲಾದ್ರಿಗಳನ್ನು ಆಗಸದ ಬಟ್ಟೆಯಂ ಕೆತ್ತುವು ದಿಗಂತಮಂ ತುಂಬಿದು ಬಾಣಗಳು ಇತ್ತುವು ಜಗತ್ರಯಕ್ಕೆ ಕಂಪಮಂ ಪಿಂತೆಂದು ಇಲ್ಲಿದು ವಿಚಿತ್ರಮೆನಲು. ಪಾರ್ಥನ ಮತ್ತು ಪಾರ್ಥಪುತ್ರನ ಅಂಬುಗಳ ಪ್ರಯೋಗಗಳನ್ನು ಅಂಬರದಲ್ಲಿ ನಿಂತು ದೇವತೆಗಳು ವಿಸ್ಮಿತರಾಗಿ ವೀಕ್ಷಿಸುತ್ತಿದ್ದಾರೆ. ಹಿಂದೆಂದೂ ಇಲ್ಲದಂತಹ ಆ ಸಮರವನ್ನು ಕಂಡು ಮೂಕ ವಿಸ್ಮಿತರಾಗಿದ್ದಾರೆ. ಬಾಲಕನ ಬಾಣಗಳನ್ನು ಕತ್ತರಿಸುತ್ತ ಕುಂತಿಪುತ್ರ ಶರಗಳ ಸುರಿಮಳೆಗೈದ. ಅಯುತ ನಿಯುತ ಎಂದರೆ ಸೆಳೆಯುವಾಗ 1, ಅನುಸಂಧಾನ ಮಾಡುವಾಗ 10, ಹೊರಟಾಗ 100, 1000, ಲಕ್ಷ, ಹೀಗೆ ಅಸಂಖ್ಯ ಶರಗಳು ನಕ್ಷತ್ರಗಳನ್ನು ಬೀಳಿಸಿದವು, ಪರ್ವತಗಳನ್ನು ಉರುಳಿಸಿದವು ಎಂಬ ಉತ್ಪ್ರೇಕ್ಷೆಯೊಂದಿಗೆ ವರ್ಣಿಸುತ್ತಾನೆ. ಇದು ಕವಿ ಸಮಯ. ಕೊರೆದುವು ಅಂಗೋಪಾಂಗಮಂ ಪಾರ್ಥನಂಬುಗಳ್ ತೆರೆದ ಜಾಳಾಂಧ್ರದಂತಾಯ್ತು ಉಗಿದ ಬಟ್ಟೆಗಳ್ ಕರೆದ ಪರ್ಮಳೆಯಿಂದೆ ನೆನೆದ ಜಾದಿನಗಿರಿಯೊಳ್ ಇರದೆ ಇಳಿವ ಕೆಂಬೊನಲ್ಗಳ ತೆರೆದು ಒಳೆಸೆದವು ರಕ್ತಧಾರೆಗಳ್ ಗಾಯದೊಳ್ ಮರೆದನು ಒಡಲಂ ನಿಮಿಷಕ್ಕೆ ಒಡನೆ ತರಹರಿಸಿದಂ ಜರೆದನು ಅರ್ಜುನನಂ ರಣಾಗ್ರದೊಳ್ ಮೂದಲಿಸಿ ಬಭ್ರುವಾಹಂ ಕನಲ್ದು. ಅರ್ಜುನನ ಆಯುಧಗಳು ಬಭ್ರವಾಹನನ ಅಂಗೋಪಾಂಗಗಳನ್ನು ಚುಚ್ಚಿ ರಕ್ತದ ಮಳೆಗರೆಯುವಂತೆ ಮಾಡಿದವು. ಮಳೆಯ ನೀರು ಪರ್ವತಾಗ್ರದಿಂದ ಹರಿದು ಬರುವಂತೆ ಕೆಮ್ಮಣ್ಣದ ಜಲವು ಚಿತ್ರಾಂಗದೆಯ ಪುತ್ರನ ಶರೀರದಿಂದ ಇಳಿಯತೊಡಗಿತು. ಅರ್ಜುನನು ಅಟ್ಟಹಾಸದಿಂದ ಬಭ್ರುವಾಹನನ್ನು ನಿಂದಿಸತೊಡಗಿದ. ನನ್ನಂಥ ವೀರ ಪಾರ್ಥನನ್ನು ಕೆರಳಿಸಿದೆ, ಈಗ ನಿನಗೆ ಉಳಿಗಾಲವಿಲ್ಲ, ಈ ಶರವನ್ನು ಸಹಿಸಿಕೋ ಎಂದು ದಿವ್ಯ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದ. ಕರ್ಣ ಭೀಷ್ಮ ದ್ರೋಣರಂ ಗೆಲ್ದು ಕೊಟ್ಟಂ ಸುಪರ್ಣಧ್ವಜಂ ನಿನಗೆ ಕರುಣದಿಂ ಕಾದಿದಂ ಅಪರ್ಣಾಧವಂ ನಿನ್ನೊಳು ಅಗ್ಗಳಿಗೆ ಪಿರಿದೆಂದು ಅಪರ್ಣಾಧವಂ ಕಾದನೋ ಮೇದಿನಿಯೊಳ್ ಅರಿಯದವರು ವರ್ಣಿಸುವರೆಂದು ಬೆರೆತಿಹೇ ತನ್ನ ಸಮರಮಂ ನಿರ್ಣಯಿಸಿದೊಡೆ ವೀರನಹುದೆಂದು ಬಾಣಮಯದ ಅರ್ಣವಂ ಇದೆತ್ತಣಿಂ ಮೇರೆದಪ್ಪಿದುದೆನಲ್ ಬಭ್ರುವಾಹನ ನೆಚ್ಚಲು. ಪಾರ್ಥಸುತನ ನಿಂದನೆಯ ಮಾತುಗಳು ಪಾರ್ಥನ ಎದೆ ನಡುಗಿಸಿದವು.
ಮಹಾವೀರ ಕರ್ಣನನ್ನು, ಅಜೇಯ ಭೀಷ್ಮನನ್ನು, ಬಿಲ್ಲೋಜ ದ್ರೋಣರನ್ನು ಗೆದ್ದೆನೆಂಬ ಅಹಂಕಾರ ನಿನ್ನಲ್ಲಿ ಹುದುಗಿರಬಹುದು. ಆದರೆ ಅದು ಚಕ್ರಧರ ಶ್ರೀಕೃಷ್ಣನಿಂದಾದುದು. ಪಾರ್ಥ ಸಾರಥಿಯಿಂದ ಜಯಿಸಿದ್ದು. ಇನ್ನು ಶಿವನೊಡನೆ ಸಮರ ಸಾರಿದೆ ಎಂದು ಸುಮ್ಮನೆ ಜಂಬ ಪಡಬೇಡ. ಕೇವಲ ನಿನಗೆ ಬುದ್ಧಿ ಕಲಿಸಲು, ನಿನ್ನನ್ನು ಪರೀಕ್ಷಿಸಲು ನಟರಾಜ ಹೂಡಿದ ನಾಟಕವದು. ಆದರೆ ಪ್ರಪಂಚದ ಪರಿಚಯವಿಲ್ಲದವರು ಪಾರ್ಥ ಮಹಾಪ್ರತಾಪಿ ಎಂದು ಹೊಗಳುತ್ತಿದ್ದಾರೆ. ಅವರಿಗೆ ಯಾವ ವಿಚಾರವೂ ಸರಿಯಾಗಿ ಗೊತ್ತಿಲ್ಲ. ಪಾರ್ಥ ಸಾರಥಿ ಇಲ್ಲದಿದ್ದರೆ ಪಾರ್ಥ ಕೇವಲ ಶೂನ್ಯ. ಆ ಸೊನ್ನೆಗೆ ಬೆಲೆ ಬರಬೇಕಾದರೆ ಅದರ ಹಿಂದೆ ಅಚ್ಯುತನೆಂಬ ಅಂಕಿ ಇರಬೇಕು ಪಾರ್ಥ. ಆ ಅಂಕಿ ಇದ್ದರೆ ಮಾತ್ರ ಆ ಶೂನ್ಯಕ್ಕೆ ಬೆಲೆ. ಸುಮ್ಮನೆ ಗಳಹೋಬೇಡ ಎಂದು ಶರಗಳ ಪ್ರಯೋಗ ಮಾಡುತ್ತಾ, ತೆಗೆದುಕೋ, ಇದನ್ನು ಸಹಿಸು ಎಂದ. ಕೆತ್ತಿದುವು ದಿಕ್ತಟದ ಭಿತ್ತಿಗಳು, ಅದ್ರಿಗಳ ನೆತ್ತಿದುವು ಧರೆಯ ನುಚ್ಚಳಿಸಿ ಕೂರ್ಮನ ಬೆನ್ನ ನೊತ್ತಿದುವು. ಕಲಕಿದುವು ಸಾಗರವನು ಆದಿತ್ಯ ಮಂಡಲವನು ಅಂಡಲೆದವು. ಮುತ್ತಿದುವು ಬಾಂದಳವನೆಲ್ಲಮಂ ಕೆಲವು ಪತ್ತಿದುವು. ಪರಿದುವು ಇಳಿದವು ಸಕಲ ಲೋಕಕ್ಕೆ ಬಿತ್ತಿದುವು ಭೀತಿಯಂ. ಬಭ್ರುವಾಹನ ಶರಜಾಲಮಂ ಅದನನೇ ವೇಳ್ವೆನು. ಮತ್ತೆ ಸವ್ಯಸಾಚಿಯ ಶರಗಳು, ಚಿತ್ರಾಂಗದೆಯ ಮಗನ ಶರಗಳು, ಅದನ್ನು ಕವಿ ಹೋಲಿಸುವ ರೀತಿ ವಿಚಿತ್ರವಾಗಿದೆ. ಶಸ್ತ್ರಾಸ್ತ್ರಗಳು ಪರ್ವತಗಳನ್ನು ಪುಡಿಗೈಯುವಂತೆ ಮಾಡಿದುವಂತೆ, ಕೂರ್ಮನ ಬೆನ್ನು ಅದರುವಂತೆ ಮಾಡಿದುವಂತೆ, ಸಾಗರವನ್ನು ಕದಡುವಂತೆ, ಸೌರಮಂಡಲವನ್ನು ತಲುಪಿದವು ಎಂದು ವರ್ಣಿಸುತ್ತಾನೆ. ಇವು ಉತ್ಪ್ರೇಕ್ಷೆಯ ಪರಮಾವಧಿ ಎನ್ನಬಹುದು. ಏಕೆಂದರೆ ನಕ್ಷತ್ರಗಳು, ಸೌರಮಂಡಲಗಳು ನಮ್ಮ ಎಣಿಕೆಗೆ ನಿಲುಕದವು. ಇದು ಕವಿಕಲ್ಪನೆ. ಏನೇ ಇರಲಿ, ಬಭ್ರುವಾಹನನ ಬಾಣಗಳು ಎಲ್ಲೆಡೆ ಭೀತಿಯನ್ನು ಬಿತ್ತಿದವು ಎನ್ನಬಹುದು. ಹಾರಿಸಿತು ರಥಮಂ ತುರಂಗಮಂ ರುಧಿರಮಂ ಕಾರಿಸಿತು. ಸಾರಥಿಯ ಜೀವಮಂ ಸುರಲೋಕಕ್ಕೇರಿಸಿತು. ಛತ್ರಚಾಮರ ಪತಾಕಾಳಿಯಂ ಕೆಂಗರಿಯ ಗಾಳಿಯಿಂದೆ ತೂರಿಸಿತು. ಟಕ್ಕೆಯದ ಮೇಲೆ ಹನುಮಂತನಂ ಚೀರಿಸಿತು. ಪಾರ್ಥನ ಶರೀರದೊಳ್ ಬಟ್ಟೆಯಂ ತೋರಿಸಿತು. ಬಭ್ರುವಾಹನ ಶರ ಸಂಕುಲಂ ಫಲುಗುಣಂ ಕಂಪಿಸಲ್ಕೆ. ಮತ್ತೆ ಕವಿ ರಾಮಾಯಣದ ಹನುಮಂತನ ಪಾತ್ರವನ್ನು ಇಲ್ಲಿ ಚಿತ್ರಿಸುತ್ತಿದ್ದಾನೆ. ಅರ್ಜುನನ ರಥದ ಮೇಲೆ ವಿರಾಜಮಾನನಾಗಿರುವಂತಹ ಆಂಜನೇಯನೂ ಕೂಡ ಚಿತ್ರಾಂಗದೆಯ ಸುತನ ಬಾಣಕ್ಕೆ ಬೆಚ್ಚಿದ, ಚೀರಿದ ಅನ್ನುವಂಥ ರೀತಿಯಲ್ಲಿ ವರ್ಣಿಸುತ್ತಿದ್ದಾನೆ. ಆತನ ವಿಶೇಷ ಶರಗಳು ಸವ್ಯಸಾಚಿಯ ರಥವನ್ನು, ರಥಿಕನನ್ನು ನಾಶಗೈದವು. ಪಾರ್ಥನ ಶರೀರವೆಲ್ಲ ಬಾಣಗಳಿಂದ ಮುಚ್ಚಿದೆ. ಅಂತಹ ಸಂದರ್ಭದಲ್ಲಿ ಹನುಮಂತನು ಕೂಡ ಚೀರಿದ್ದಾನೆ ಎಂದ ಮೇಲೆ ಬಾಲಕನ ಪೌರುಷ ಎಂಥದಿರಬಹುದು ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ. ಮತ್ತೆ ಸಂಗರದೊಳು ಅನ್ಯೋನ್ಯಂ ಅವರಿರ್ವರ್ಗೆ ಚಿತ್ತದೊಳ್ ಮುಸುಗಿತು ಘನಕ್ಷತ್ರ ತಾಮಸಂ ಪೊತ್ತಿತು ಅತಿ ರೋಷಾಗ್ನಿ. ಬಳಿಕ ವರ್ವರಂ ಜಯಿಸುವ ಅಭಿಲಾಷೆಯಿಂದೆ ತೆತ್ತಿಸಿದ ಕಣೆಗಳಿಂ ಮೈಗಳು ಐ ಮೊಗದೊಲಿರೆ ನೆತ್ತರ ಒರೆತಗಳಿಂದೆ ತನುಗಳುರೆ ಪೂತ ಮುಳ್ಮುತ್ತುಗದೊಲಿರೆ
ತಂದೆ ಮಕ್ಕಳು ಎಚ್ಚಾಡಿದರ್ ನಿಚ್ಚಟದೊಳು ಅಚ್ಚರಿಯನೇ. ಮಹಾಪ್ರತಾಪಶಾಲಿ ತ್ರೈಲೋಕ್ಯವೀರ ಸೋಲಿಲ್ಲದ ಸರದಾರ ನೆನ್ನಿಸಿಕೊಂಡಿರುವಂತಹ ಶ್ರೀಕೃಷ್ಣನ ಭಕ್ತನು ಭಾವನು ಆದ ಅರ್ಜುನನಿಗೆ ಒಬ್ಬ ಬಾಲಕನಿಂದ ಪರಾಜಯವೇ? ಏನಾಗಿದೆ ನನ್ನ ಕ್ಷಾತ್ರ ತೇಜಸ್ಸಿಗೆ ಎಂದು ಪಾರ್ಥನು ದಿವ್ಯಾಸ್ತ್ರಗಳಿಂದ ಪಾರ್ಥ ಸುತನ ಮೇಲೆ ಬಾಣ ಪ್ರಯೋಗಕ್ಕೆ ಅಣಿಯಾದ. ಬಬ್ರುವಾಹನನು ಶರಾವಳಿಗಳನ್ನು ಒಂದೇ ಸವನೆ ಪ್ರಯೋಗಿಸತೊಡಗಿದ. ಅಸ್ತ್ರಕ್ಕೆ ಪ್ರತ್ಯಸ್ತ್ರಗಳು ತಾಕಲಾಟ ಮುಗಿಲು ಮುಟ್ಟಿತು. ಎಲ್ಲರಿಗೂ ಪರಮಾಶ್ಚರ್ಯ. ಜನಪ ಕೇಳ್ ಜಾಹ್ನವಿಯ ಶಾಪದಿಂ ಬಳಿಕ ಪಾರ್ಥನ ಸತ್ವಮೆಳದಾಗಿ ಬರೆ ಕಂಡು ಬಬ್ರುವಾಹನನಂದನು ಎಲೆ ಧನಂಜಯ ತನ್ನ ಜನನಿ ಚಿತ್ತಾಂಗದೆ ಪತಿವ್ರತೆ ಕಣ ಅನಿಮಿತ್ತಂ ಆಕೆಯಂ ಪಳಿದ ಕಾರಣದಿಂದೆ ನಿನಗೆ ಕೈಗುಂದುತ್ತಿದೆ. ಸಾಕಿನ್ನು ಕೃಷ್ಣನಂ ನೆನೆ ಮರುಳೇ ಮುರಹರನ ಸಾರಥ್ಯಮಿಲ್ಲದೆ ಆರಂ ಗೆಲ್ದೆಯೆಂದನು. ಪಾಂಡುಸುತನ ಪರಾಕ್ರಮವು ಕ್ಷೀಣಿಸುತ್ತಾ ಬರುತ್ತಿತ್ತು. ಇದಕ್ಕೆ ಗಂಗೆಯ ಶಾಪವೂ ಕಾರಣವಾಗಿತ್ತು. ಪ್ರತಿಯೊಂದು ಆಗುಹೋಗುಗಳಿಗೆ ಕಾರಣಗಳಿರುತ್ತವೆ. ಗಂಗಾತನಯನ ಸಾವಿಗೆ ಕಾರಣನಾದ ಕುಂತಿ ಪುತ್ರನು ಪುತ್ರನಿಂದ ಮರಣವನ್ನಪ್ಪಲಿ ಎಂಬ ಶಾಪ. ಇದನ್ನು ಕಂಡ ಬಬ್ರುವಾಹನ ಮತ್ತೆ ಪಾರ್ಥನನ್ನು ಕುರಿತು ಮಾತನಾಡುತ್ತಾ, ಮಹಾಪತಿವ್ರತೆಯಾದ ನನ್ನ ತಾಯಿ ಚಿತ್ರಾಂಗದೆಯನ್ನು ನಿಂದಿಸಿದೆಯಲ್ಲ, ಆದ್ದರಿಂದ ನಿನಗೆ ರಣರಂಗದಲ್ಲಿ ಪರಾಜಯ ಉಂಟಾಗುತ್ತದೆ. ಇದುವರೆಗೆ ನಿನ್ನ ಸ್ವಂತ ಪರಾಕ್ರಮದಿಂದ ಅನುಭವಿಸಿದ ಅನಾಹುತಗಳೇ ಸಾಕು. ಇನ್ನಾದರೂ ಪಾರ್ಥಸಾರಥಿಯನ್ನು ಸಹಾಯಕ್ಕೆ ಕರೆಸಿಕೋ ಎಂದು ಮೂದಲಿಸುತ್ತಾನೆ. ನಿಜ, ಸತ್ಪುರುಷರಾರೂ ತಾಯಿಯ ನಿಂದನೆಯನ್ನು ಕೇಳಿ ಸಹಿಸುವುದಿಲ್ಲ. ಅದಕ್ಕೆ ಚುಚ್ಚಿ ಚುಚ್ಚಿ ಹೇಳುತ್ತಾನೆ ಅರ್ಜುನನಿಗೆ, ಅಚ್ಯುತನ ನೆರವಿಲ್ಲದೆ ಯಾರನ್ನೂ ಗೆಲ್ಲಲು ಸಾಧ್ಯವಿಲ್ಲವೆಂದು. ಕ್ಷೋಣಿಗೋಸುಗ ಕೊಂದೆ ನೀನಂದು ಕರ್ಣನಂ ಮೇಣ್ ಅವನ ತನಯನ ನೆಳಲ್ಗೆ ಸೇರದೆ ಮನದ ಕೇಣದಿಂದೆನ್ನ ಕೈಯಿಂದೆ ಕೊಲಿಸಿದೆ. ಸಾಕು ಹಗೆ ಹರಿದು ದಿನ್ನು ನಿನಗೆ ಪ್ರಾಣಮಂ ಕಾದು ಬಿಡುವೆ ಪೋಗು. ಬಿಲ್ಗೊಳಲ್ ತ್ರಾಣಮುಳ್ಳೊಡೆ ನಿಮ್ದು ಚಿತ್ತದೊಳ್ಳೆನೆ ಚಕ್ರಪಾಣಿಯಂ ಬಲಮಪ್ಪುದೆಂದು ಜರೆದಂ ಬಬ್ರುವಾಹನಂ ಫಲುಗುಣನನು ಜರೆದಂ. ಕೌರವ ಪಕ್ಷಪಾತಿಯಾದ ಕರ್ಣನಿಗೂ ನಿನಗೂ ಘೋರ ಯುದ್ಧ ಸಂಭವಿಸಿತ್ತು. ಅಂತಹ ಸಂದರ್ಭದಲ್ಲಿ ಪಾರ್ಥಸಾರಥಿ ನಿನಗೆ ಎಲ್ಲ ರೀತಿಯಲ್ಲೂ ಸಾರಥ್ಯವನ್ನು ನೀಡುತ್ತಿದ್ದ. ಆದರೆ ಆ ಕರ್ಣನನ್ನು ಪ್ರತಿಷ್ಠೆಗಾಗಿ, ಸೇಡಿಗಾಗಿ ಆ ಶ್ರೀಹರಿಯ ದಯೆಯಿಂದ ಸಂಹರಿಸಿದೆ. ಅಂತೆಯೇ ಕರ್ಣನ ಕುಮಾರನನ್ನು ನನ್ನಿಂದ ಕೊಲ್ಲಿಸಿದೆ. ನೀನು ತುಂಬ ಉಪಾಯವನ್ನು ಮಾಡಿದೆ. ಎಷ್ಟೆಂದರೂ ವೈರಿಪುತ್ರನಲ್ಲವೇ? ಅದು ಮುಗಿದ ಅಧ್ಯಾಯ. ಈಗಲೂ ನಾನು ಔದಾರ್ಯದಿಂದ ನಿನಗೆ ಪ್ರಾಣದಾನ ಮಾಡುತ್ತೇನೆ. ಇಲ್ಲಿಂದ ಹೊರಟು ಹೋಗು. ಇಲ್ಲ, ಇನ್ನೂ ಹೋರಾಡಬೇಕೆಂಬ ಸಂಕಲ್ಪವಿದ್ದರೆ ಹರಿಯನ್ನು ನೆನೆದು ಆತನು ಬರುವಂತೆ ಮಾಡು ಎಂದು ಒಂದೇ ಸವನೆ ಚಿತ್ರಾಂಗದೆಯ ಸುತ, ಚಿತ್ರಾಂಗದೆಯ ಪತಿಯನ್ನು ನಿಂದಿಸುತ್ತಿದ್ದ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.